5,000ದಿಂದ 10,000 ಚಾರ್ಜ್ ಮಾಡ್ತಾರೆ ಡಾಕ್ಟರ್ಸ್ ಈ ಸ್ಕಿನ್ ವೈಟ್ನಿಂಗ್ ಕ್ರೀಮು. ಸುಮಾರು ಜನ ಫಿಲ್ಮ್ ಆ್ಯಕ್ಟರ್ಸ್ ಈ ಕ್ರೀಮ್ನೇ ಅವರು ಉಪಯೋಗಿಸ್ತಿರೋದು. ಇದರ ಇಂಜೆಕ್ಷನ್ ಬಳಸ್ತಾರೆ, ಇದರ ಟ್ಯಾಬ್ಲೆಟ್ಸ್ ಬಳಸ್ತಾರೆ. ಸೊ ಇವತ್ತು ಹೋಮ್ ಮೇಡ್ ಗ್ಲೂಕಥೈನ್ ಕ್ರೀಮ್ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಸ್ಕಿನ್ ವೈಟ್ನಿಂಗ್ ಕ್ರೀಮ್ಸು ಮಾರ್ಕೆಟಲ್ಲಿ ನಿಮಗೆ ಗೊತ್ತಿರುತ್ತೆ, ಸ್ಟಾರ್ಟಿಂಗೇ ನಿಮಗೆ 500 ರೂಪಾಯಿ ಕಮ್ಮಿ ಅಂದರೆ ಒಂದು 10 ಗ್ರಾಮು 15 ಗ್ರಾಮ್ ಇರುತ್ತೆ. ಅದೇ ನೀವು 25 ಗ್ರಾಮು 30 ಗ್ರಾಮ್ ತಗೊಳಕ್ಕೆ ಹೋದರೆ ನಿಮ್ಗೆ 500 ರೂಪಾಯಿ 1000 ರೂಪಾಯಿವರೆಗೂ ಹೋಗುತ್ತೆ. ಅಂಥ ಅದ್ಭುತವಾದ ಕ್ರೀಮು ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಇವತ್ತಿನ ವೀಡಿಯೋಲಿ ನಾನು ನಿಮ್ಮ ಜೊತೆ ಸ್ಟಾರ್ಟಿಂಗ್ ಇನ್ಫಾರ್ಮೇಷನಾಗಿ ಕೊಟ್ಟಿದ್ದೀನಿ. ಸೊ ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಸೊ ಸುಮಾರು ಜನಕ್ಕೆ ಸ್ಕಿನ್ ವೈಟ್ನಿಂಗ್ ಕ್ರೀಮ್ಸ್ ಕೇಳ್ತಿದ್ದಾರೆ ನಾನು ಅಲ್ವಾ. ಸೊ ಅಂಥವ್ರಿಗೆ ಇದರಲ್ಲಿ ಕೆಲವೊಂದು ಚಿಕ್ಕ ಚಿಕ್ಕ ವಿಷಯಗಳು ಹೇಳ್ತೀನಿ, ದಯವಿಟ್ಟು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಇಲ್ಲಿ ಕೆಲವು ಪದಾರ್ಥಗಳನ್ನ ನಾನು ಉಪಯೋಗಿಸಿದ್ದೀನಿ, ಎಲ್ಲ 5 ಪೈಸಾ ಖರ್ಚಿಲ್ಲ, ಎಲ್ಲ ನಿಮ್ಮ ಅಡುಗೆ ಮನೇಲಿ ಸಿಗೋಂಥ ಪದಾರ್ಥಗಳು. ಅದರ ಬೆನಿಫಿಟ್ಸ್ ಹೇಳ್ತಾ ಹೋಗ್ತೀರಿ, ನೀವೇ ಆಶ್ಚರ್ಯ ಪಡ್ತೀರಾ, ಮಗುಗೆ ಹಾಕೊಂಡ್ರೆ ಎಷ್ಟು ಬೆನಿಫಿಟ್ ಇದೆ ಅಂತ. ಸೊ 1,000 ರೂಪಾಯಿ 2,000 ರೂಪಾಯಿ 5,000 ರೂಪಾಯಿ ಕೊಟ್ಟರೆ ಸ್ಕಿನ್ ವೈಟ್ನಿಂಗಲ್ಲೇ ನೀವು ಬೆಳ್ಳಗಾಗ್ತೀರಾ ಅಂದರೆ ಅದರಲ್ಲಿ ಕೆಮಿಕಲ್ ಆ್ಯಡ್ ಮಾಡಿದ್ದಾರೆ. ಸೊ ನೀವು ಅದು ಕ್ರೀಮ್ಸ್ ಡಬ್ಬ ಖಾಲಿ ಆಗ್ತಿದ್ದಂಗೆ ನೀವು ತಂದು ಹಾಕ್ಕೊಳ್ಬೇಕಾಗತ್ತೆ. ನೀವು ಹಾಕೋದು ಬಿಟ್ಟರೆ ನಿಮ್ಮ ಸ್ಕಿನ್ನು ಯಥಾಸ್ಥಿತಿ ಆಗೋಗುತ್ತೆ. ಬಟ್ ನಮ್ಮ ಆರ್ಗ್ಯಾನಿಕ್ಕು ಹೋಮ್ ಮೇಡ್ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಆ ಥರ ಅಲ್ಲ, 5 ಪೈಸಾ ಖರ್ಚಿಲ್ಲ, ನಿಮಗೆ ಮಾಡಿಟ್ಕೊಳ್ಬೋದು. ಸೊ ಸುಮಾರು ಒಂದು 10 ದಿನ ಇದು ಸ್ಟೋರ್ ಮಾಡ್ಬೋದು ನೀವು ಫ್ರಿಜ್ಜಲ್ಲಿ. 10 ದಿನಕ್ಕೆ ನೀವು ಇದನ್ನು ಮಾಡ್ಕೊಳ್ಬೇಕಾಗತ್ತೆ. ಎಟ್ ಅಗೇನ್ ಇದರಲ್ಲಿ ಯಾವುದು ಪ್ಯಾಚ್ ಟೆಸ್ಟ್ ಬೇಡ, ಬಟ್ ಆನ್ ಎ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ನೋಡಿ, ಸ್ಕಿನ್ ವೈಟ್ನಿಂಗ್ ಕ್ರೀಮು ನಾನು ವಾರಕ್ಕೆ 2-3 ತರ್ಬೋದು, ಬಟ್ ಎಲ್ಲರಿಗೂ ಸೂಟ್ ಆಗೋಂಥದ್ದು ನಾನು ತರಬೇಕಾಗತ್ತೆ ಸ್ಕಿನ್ ವೈಟ್ನಿಂಗ್ ಕ್ರೀಮು. ಅದಕ್ಕೋಸ್ಕರ ಆಲ್ಮೋಸ್ಟ್ 99% ಯಾರಿಗೂ ಅಲರ್ಜಿ ಇರಬಾರ್ದು ಅನ್ನೋದಕ್ಕೆ ನನ್ನ ಸ್ಕಿನ್ ವೈಟ್ನಿಂಗ್ ಕ್ರೀಮ್ಸು ಲೇಟ್ ಆಗ್ತಿದೆ. ಇಲ್ಲಾಂದರೆ ಡೆಫಿನೆಟಾಗಿ ಅದು ಬ್ಯಾಕ್ ಟು ಬ್ಯಾಕ್ ದಿನ ಬಿಟ್ಟು ದಿನ ಬರುತ್ತೆ ಸ್ಕಿನ್ ವೈಟ್ನಿಂಗ್ ಕ್ರೀಮ್ಸು, ಓಕೆನಾ. ಸೊ ಇವತ್ತು 99% ಯಾರಿಗೂ ಅಲರ್ಜಿ ಇಲ್ಲದಿರೋ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ತಂದಿದ್ದೀನಿ. ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ. ಫಸ್ಟ್ ಇದನ್ನು ಅಪ್ಲೈ ಮಾಡ್ಕೊಂಡು ಬಿಸಿಲಲ್ಲಿ ಹೋಗಲೇಬಾರ್ದು, ಯಾವುದೇ ಕಾರಣಕ್ಕೆ ಹೋಗಬಾರ್ದು. ಸೊ ನಾವು ವರ್ಕಿಂಗು, ನಮ್ಮ ಕೈಯಲ್ಲಿ ಹೊರಗಡೆ ಹೋಗಿ ಕೆಲಸ ಮಾಡೋರು, ನಾವು ಮನೇಲಿದ್ರೂ ಯು ವಿ ರೇಸ್ ಇದಾಗುತ್ತೆ, ಓಕೆನಾ. ನೆಕ್ಸ್ಟ್ ಸನ್ಸ್ಕ್ರೀನ್ ತರ್ತೀನಿ. ಸೊ ಮನೇಲಿರೋರ್ಗೂ ಈ ಥರ ಆಗುತ್ತೆ, ಯು ವಿ ರೇಸ್ ಅಫೆಕ್ಟ್ ಆಗುತ್ತೆ. ಸೊ ನೀವು ಇದನ್ನು ಯಾವಾಗ ಅಪ್ಲೈ ಮಾಡಬೇಕು ಅಂದರೆ ರಾತ್ರಿ ಅಪ್ಲೈ ಮಾಡಿ, ಓಕೆನಾ. ಸೊ ಯಾವ ರೀತಿ ಮಾಡಿ ಈ ಅದ್ಭುತವಾದ ಕ್ರೀಮು ಇದರಲ್ಲಿ ಬಳಸಿರೋದು ಪ್ರತಿಯೊಂದು ಸ್ಕಿನ್ ವೈಟ್ನಿಂಗ್, ಓಕೆನಾ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್, ನಾನು ಹೇಮಾ. ಈ ಅದ್ಭುತವಾದ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಯಾವ ರೀತಿ ರೆಡಿ ಮಾಡಿದೆ ಅಂತ ಒಂದ್ಸಲ ನೋಡ್ಕೊಂಬಂದು, ಓಕೆನಾ. ಕಾಬೂಲಿ ಚೆನ್ನ ಅಂತ ಹೇಳ್ತೀವಲ್ಲ, ಇದರಲ್ಲಿ ಒಂದು ಎನ್ಝೈಮ್ ಇದೆ ಫ್ರೆಂಡ್ಸ್, ದಯವಿಟ್ಟು ಗಮನ ಕೊಟ್ಟು ನೋಡಿ. ಸ್ಕಿನ್ ಲೈಟ್ನಿಂಗ್ಗೆ ರಾಮಬಾಣ. ಸ್ಕಿನ್ ಲೈಟ್ನಿಂಗ್ ನಾ ಹೇಳ್ತಾ ಇರೋದು, ಎಷ್ಟೇ ಕಪ್ಪಗಿದ್ರು ಬೆಳ್ಳಕ್ಕಾಗ್ತಾರೆ. ಸುಮಾರು ಜನ ಫಿಲ್ಮ್ ಆ್ಯಕ್ಟರ್ಸ್ ನೋಡಿದ್ದೀರಲ್ಲ, ನಾ ಹೆಸರು ಹೇಳೋದು ಬೇಡ, ನಿಮ್ಗೆ ಗೊತ್ತಿರುತ್ತೆ. ಇದರಲ್ಲಿ ಥೈರೋನಿಸೈಸ್ ಅಂತ ಒಂದು ಎನ್ಝೈಮ್ ಇದೆ, ಅದು ಮೆಲಾನಿನ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡುತ್ತೆ. ಅಂದರೆ ನಮ್ಮ ಮುಖದಲ್ಲಿ ಮೆಲಾನಿನ್ ಪ್ರೊಡಕ್ಷನ್ ಜಾಸ್ತಿ ಅದನ್ನೇ ಕಪ್ಪು ಬರೋದು ಮುಖ, ಆ ಪ್ರೊಡಕ್ಷನ್ನ ಸ್ಟಾಪ್ ಮಾಡುತ್ತೆ, ಆಯಿತಾ. ಬರೀ ಕಾಬೂಲಿ ಚೆನ್ನ ಒಂದೇ ಸಾಕಾಗಿತ್ತು ಫ್ರೆಂಡ್ಸ್ ನನಗೆ ಸ್ಕಿನ್ ವೈಟ್ನಿಂಗ್ಗೆ, ಲಾಜಿಕಲಾಗಿ ಸೈಂಟಿಫಿಕ್ಕಾಗಿ ಮಾತಾಡ್ತಿರುವಾಗ. ಬಟ್ ಈ ಸ್ಕಿನ್ ವೈಟ್ನಿಂಗ್ನ ಬೂಸ್ಟ್ ಮಾಡೋದಕ್ಕೆ ನನಗೆ 2 ವಿಟಮಿನ್ ಬೇಕು. ಆ 2 ವಿಟಮಿನ್ ನನಗೆ ಸಿಗೋದು ಹೆಸರು ಕಾಳಲ್ಲಿ. ಒಂದು ವಿಟಮಿನ್ ಎ, ಒಂದು ವಿಟಮಿನ್ ಸಿ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಬಾಡೀಲಿ ಐರನ್ ಡಿಫಿಷಿಯನ್ಸಿ ಇದ್ದರೆ ಬರೀ ಐರನ್ ಟ್ಯಾಬ್ಲೆಟ್ ತೊಗೊಂಡ್ರೆ ನಮ್ಗೆ ಐರನ್ ಸಿಕ್ಬಿಡಲ್ಲ ಬಾಡಿಗೆ, ಅದಕ್ಕೆ ವಿಟಮಿನ್ ಸಿ ಬೂಸ್ಟಿಂಗ್ ಕೊಡಬೇಕು. ಅದೇ ಥರ ಸ್ಕಿನ್ ವೈಟ್ನಿಂಗ್ಗೆ ಬೂಸ್ಟಿಂಗ್, ಮೆಲಾನಿನ್ಗೆ ಬೂಸ್ಟಿಂಗ್ ಕೊಡೋದು ನನಗೆ ವಿಟಮಿನ್ ಎ ಮತ್ತು ವಿಟಮಿನ್ ಸಿ. ಅವೆರಡು ನನಗೆ ಸಿಗೋದು ಹೆಸರು ಕಾಳಲ್ಲಿ. ಇವೆರಡು ಓವರ್ ನೈಟ್ ನೆನೆಸ್ಬೇಕು. ಒಂದೊಂದು ಚಮಚ ಅದನ್ನು ನೀರು ಹಾಕ್ತೆ, 90% ನೀರು ಹಾಕಬೇಡಿ, ಇನ್ನೊಂದು 5% ಒಂದು ಕಾಲಿಂದ ಅರ್ಧ ಚಮಚ ನೀರು ಹಾಕ್ಕೊಂಡು, ಅದು ನೆನೆಸಿರೋ ನೀರೇ ಆಗಬೇಕು, ಅದನ್ನು ಹಾಕ್ಕೊಂಡು ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡು ಶೋಧಿಸ್ಕೊಂಡು ಕಸ್ತೂರಿ ಅರಿಶಿನ ಐದರ್ ನಿರ್ಮಲ್ ವನಶ್ರೀ ಬ್ರ್ಯಾಂಡ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಇಲ್ಲಿ 2 ಚಿಟಕಿ ಅರಿಶಿನ ಅರ್ಧ ಚಮಚ ಹಾಕ್ಕೊಂಡ್ರೆ ಮುಖ ಕಲರ್ ಬರುತ್ತೆ, ಹೇಳಿದ್ದೀನಿ ಆಯಿತಾ. ಇದಕ್ಕೆ ಒಂದು ಅರ್ಧದಿಂದ ಮುಕ್ಕಾಲು ಚಮಚದಷ್ಟು ವೈಟ್ ಅಲೋವೆರಾ ಜೆಲ್. ನಿಮ್ಮ ಗಿಡದಾಗಲ್ಲ ಅಲೋವೆರಾ ಜೆಲ್, ಯಾಕಂದರೆ ಇದನ್ನು ನಾವು ಸ್ಟೋರ್ ಮಾಡಬೇಕಾಗುತ್ತೆ. ಗಿಡದಾದರೆ ಅದು ಏನಂತೀವಿ ಸಣ್ಣ ಸಣ್ಣ ವರ್ಮ್ಸ್ ಇರುತ್ತೆ, ಅದನ್ನು ಕ್ಲೀನ್ ಮಾಡೋದು ಕಷ್ಟ ಆಗುತ್ತೆ. ನಿಮ್ಗೆ ಕಂಫರ್ಟಬಲ್ ಇದ್ದರೆ ಅದೇ ಹಾಕ್ಕೊಳ್ಳಿ, ಓಕೆನಾ. ಅದು ಆಪ್ಷನ್ನು ಕೊಡ್ತೀನಿ ನಿಮಗೆ. ನಾನು ಅಂಗಡಿದು ಬಿಳೀದು ಟ್ರಾನ್ಸ್ಪರೆಂಟ್ ಆಗಿರೋ ನಮ್ಮ ಅಲೋವೆರಾ ಜೆಲ್, ನಮ್ಮ ಇವ್ರದ್ದಾದ್ರೂ ಪರವಾಗಿಲ್ಲ, ಆಯುರ್ವೇದ ಅವ್ರದ್ದು ಪರವಾಗಿಲ್ಲ, ಓಕೆನಾ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಬೊಟಾಕ್ಸ್ ಕ್ರೀಮ್ ಅಂತಾರೆ. ಇದು ಸುಮಾರು ನಿಮಗೆ 5,000 ಕಮ್ಮಿ ಅಂದರೆ ಇದ್ರದ್ದು ಸ್ಟಾರ್ಟಿಂಗ್ ಬೆಲೆ 10,000ದಿಂದ 50,000, 1,00,000, ಎಷ್ಟು ಗ್ರಾಮ್ಸ್ ತೊಗೊಳ್ತೀರೋ ಅದ್ರ ಮೇಲೆ. ಸುಮಾರು ಜನ ಫಿಲಿಮ್ ಸ್ಟಾರ್ಸ್ ಇದನ್ನೇ ಯೂಸ್ ಮಾಡೋದು. ರಾತ್ರಿ ಹಚ್ಚಿ ಮಲ್ಕೊಳ್ಳಿ. ಅವನೇ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದರಲ್ಲಿ ಏನಿಲ್ವಲ್ಲ ಅಂದರೆ ನಾವು ಸೋಷಿಯಲ್ ಮೀಡಿಯಲ್ಲಿ ಇರೋದ್ರಿಂದ ಪ್ಯಾಚ್ ಟೆಸ್ಟ್ ಅಂತ ಹೇಳ್ತೀನಿ. ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬೀಟ್ ಮಾಡಬೇಕು. ಇದನ್ನು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಕ್ರೀಮ್ ರೆಡಿ ಆಗುತ್ತೆ.
ಇದ್ರದ್ದು ಡ್ಯೂರೇಷನ್, ಇದ್ರದ್ದು ಏನಂತೀವಿ ಟೈಮಿಂಗ್ಸು ಎಷ್ಟು ದಿನ ಇಡ್ಬೋದು ಅಂದರೆ ಜಸ್ಟ್ 10 ಡೇಸ್, 10 ದಿನ 10 ದಿನ ಅಷ್ಟೇ. ನೀವು ಫ್ರಿಜ್ಜಲ್ಲಿಟ್ಟರು 10 ದಿನ, ಹೊರಗಡೆ ಇಟ್ಟರು 10 ದಿನ, ಆಯಿತಾ. ಸೊ 10 ದಿನ ಆದಮೇಲೆ ನೀವು ಫ್ರೆಶ್ಶಾಗಿ ಮಾಡ್ಕೊಳ್ಬೇಕಾಗುತ್ತೆ. ಇದು ಯಾವ ರೀತಿ ಅಪ್ಲೈ ಮಾಡೋದು, ಇದು ಯಾರೆಲ್ಲ ಅಪ್ಲೈ ಮಾಡ್ಬೋದು ಅನ್ನೋದು ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ. ಅದ್ಭುತವಾದ ಶೈನಿಂಗು, ಬಣ್ಣ ಇಮ್ಮಿಡಿಯೇಟ್ ಗೊತ್ತಾಗ್ಬಿಡುತ್ತೆ ಅಪ್ಲೈ ಮಾಡಿದ ತಕ್ಷಣ. ನಾಳೆ ಕಾಯಬೇಕು, ನಾಳಿದ್ದು ಕಾಯಬೇಕು ಅಂತ ಆ ಥರ ಏನೂ ಇಲ್ಲ, ಓಕೆನಾ. ರಾತ್ರಿ ಮಲ್ಗೋಕ್ಕೆ ಮುಂಚೆ ಹಚ್ಕೊಳ್ಳಿ. ನಾನು ಮಲ್ಗೋಕ್ಕೆ ಮುಂಚೆ ಹಚ್ಕೊಂಡು ಮಲಗುವಾಗ ವಾಶ್ ಮಾಡಿಬಿಡ್ತೀನಿ. ಒಂದು ಅರ್ಧ ಗಂಟೆ ಆದಮೇಲೆ ಓವರ್ ನೈಟ್ ಬಿಟ್ಟರು ಏನೂ ತೊಂದರೆ ಇಲ್ಲ. ಬಟ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ, ಓಕೆ. ಈ ಅದ್ಭುತವಾದ ಸ್ಕಿನ್ ವೈಟ್ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಏನೇನು ಬೆನಿಫಿಟ್ಸ್ ಅಂತ ನಾನು ಹೇಳಿದ್ದೀನಿ. ಸೊ ನೋಡಿ, ಇದರ ಕನ್ಸಿಸ್ಟೆನ್ಸಿ ಇಷ್ಟೇ ಇರಬೇಕು ಫ್ರೆಂಡ್ಸ್. ತಿಕ್ಕಾಗಿ ಮಾಡಬೇಡಿ. ನೀವು ಕೈಯಲ್ಲಿ ಅದನ್ನು ಸ್ಪ್ರೆಡ್ ಮಾಡೋಕ್ಕಾಗತ್ತೆ. ಕಾಣ್ತಿದೆಯಾ? ಎಸ್. ಈಗ ಇದನ್ನು ಕಸ್ತೂರಿ ಅರಿಶಿನ ನಾವು ಹೇಳಿದ ಬ್ರ್ಯಾಂಡೆ. ಮುಖ ಎಲ್ಲೋ ಆಗಲ್ಲ. ಪ್ರಮಾಣ ಚಿಟಿಕೆ ಹಾಕಿದ್ದೀನಿ. ನೀವು ಅರ್ಧ ಚಮಚ ಹಾಕೊಂಡ್ರೆ ನಿಮ್ಮ ಮುಖ ಯೆಲ್ಲೋ ಕಲರ್ ಆಗುತ್ತೆ, ರೈಟ್. ಸೊ ಇಷ್ಟೇ, ಆಯಿತಾ. ಕೈ ಕಾಲು ಮುಖಕ್ಕೆ ಪ್ರತಿಯೊಂದು ಭಾಗಕ್ಕೆ ನೀವು ಅಪ್ಲೈ ಮಾಡ್ಬೋದು. ಓಕೆ, ಇಷ್ಟೇ. ಈ ಅದ್ಭುತವಾದ ಕ್ರೀಮ್ನ ನೀವು ಮಾಡಿಟ್ಕೊಳ್ಳಿ, ಓಕೆ. ಮತ್ತೆ ಇದಕ್ಕೇನೇನು ಪ್ರಿಕಾಷನ್ಸ್ ತೊಗೊಳ್ಬೇಕು ಅಂತ ನಾನು ಹೇಳ್ತೀನಿ. ನೀವೇನಾದ್ರು ಕಸ್ತೂರಿ ನೋಡಿ, ಗ್ಲೋ ನೋಡಿ ಯಾವ ರೀತಿ ಇದೆ. ನೀವೇನಾದ್ರು ಕಸ್ತೂರಿ ಅರಿಶಿನಕ್ಕೆ ಅಲರ್ಜಿ ಆದರೆ ದಯವಿಟ್ಟು ಈ ಪ್ರೊಸೀಜರ್ನ ಮಾಡಬೇಡಿ. ಅದೊಂದೇ ನಾನು ಹೇಳೋಕ್ಕೆ ಸಾಧ್ಯ. ಎಟ್ ಅಗೇನ್ ಸೋಷಲ್ ಪ್ಲ್ಯಾಟ್ಫಾರ್ಮಲ್ಲಿ ಇರೋದ್ರಿಂದ ಪ್ಯಾಚ್ ಟೆಸ್ಟ್ ಅಂತ ಹೇಳ್ತೀನಿ, ಓಕೆ. ಈ ಅದ್ಭುತವಾದ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ನೀವು ಮನೇಲಿ ಮಾಡ್ತೀರಾ ಅಂತ ಹೇಳ್ತೀನಿ. ಯಾಗೋದಾ ಅಷ್ಟು ಅದ್ಭುತವಾದ ರಿಸಲ್ಟ್ ನಿಮಗೆ ಒಂದೇ ರಾತ್ರಿಯಲ್ಲಿ ಗೊತ್ತಾಗುತ್ತೆ. ಹಚ್ಬಿಟ್ಟು ಮಾಡ್ಕೊಳ್ಳೋದು, ಬೆಳಗ್ಗೆ ಎದ್ದು ವಾಶ್ ಮಾಡ್ಕೊಳ್ಳಿ. ಇಲ್ಲ ಹೇಮಾ, ನಾವು ಯಾವುದೂ ಮಲ್ಕೊಳ್ಳಲ್ಲ. ಇವಾಗ ನಾನು ಅಷ್ಟೇ ರಾತ್ರಿ ಹೊತ್ತು ಯಾವುದೂ ಹಚ್ಚಲ್ಲ. ರಾತ್ರಿ ಮಲ್ಗೋಕ್ಕೆ ಮುಂಚೆ ಹಚ್ಕೊಂಡು ವಾಶ್ ಮಲ್ಕೊಳ್ತೀನಿ. ನಂತರನೇ ಇರೋರು ಆ ಥರ ಮಾಡ್ಬೋದು. ಒಂದು 10-15 ಮಿನಿಟ್ಸ್ ಇಲ್ಲ ನಾವು ಹಚ್ತೀವಿ ಅಂದರೆ ಏನು ಸೈಡ್ ಎಫೆಕ್ಟ್ ಆಗಲ್ಲ ಇಲ್ಲಿ. ಬಟ್ ಪ್ರಮಾಣದ ಪಕ್ಕ ಇರಬೇಕು. ಪ್ರಮಾಣದ ಮೆಜರ್ಮೆಂಟು 1 ಚಮಚ, 1.5 ಚಮಚ, ಅರ್ಧ ಚಮಚ, 1/4 ಚಮಚ ಹಾಕ್ಕೊಂಡ್ರು ಕಸ್ತೂರಿ ಅರಿಶಿನ ಮುಖ ಎಲ್ಲೋ ಆಗುತ್ತೆ. ನನ್ನ ಮುಖ ಎಲ್ಲೋ ಆಗಿಲ್ಲ, ಓಕೆನಾ. ಈ ಅದ್ಭುತವಾದ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ನೀವು ಇವತ್ತೇ ಮಾಡ್ಕೊಳ್ಳಿ. ₹0 ಕಾಸ್ಟಲ್ಲಿ ಹೇಳ್ಕೊಡ್ತೀನಿ. ₹1 ಖರ್ಚಿಲ್ಲ ಇದಕ್ಕೆ, ಓಕೆನಾ. ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ ಹೋಗಬಲ್ಲ. ಇನ್ನೇನಾದ್ರು ಡೌಟ್ಸು ಕ್ಯೂರಿಯಸ್ ಇದ್ದೀರ ನೀವು ಧಾರಾಳವಾಗಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಲಿಪ್ಸ್ಟಿಕ್ದು ನನ್ನ ಹತ್ರ ಲಿಂಕ್ ಇಲ್ಲ, ಮಿತ್ರ ಅವ್ರದ್ದು ಲಿಂಕ್ ಕೊಟ್ಟಿಲ್ಲ. ನಾನು ಫುಲ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಇಬ್ಬರು ವಾಟ್ಸಪ್ಪಲ್ಲಿ ಕೇಳಿದ್ದೀರಾ, ವೀಡಿಯೋಲಿ ಕೇಳಿದ್ದೀರಾ, ಅವ್ರು ಕೊಟ್ಟಿದ್ದೀನಿ. ಅದನ್ನು ಟೈಪ್ ಮಾಡಿ ನಿಮಗೆ ಮಿತ್ರನ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಟೈಪ್ ಮಾಡಿ, ಓಕೆ. ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಪ್ರತಿಯೊಬ್ಬರಿಗೂ ಸ್ಕಿನ್ ವೈಟ್ನಿಂಗ್, ಸ್ಕಿನ್ ಟ್ರಾನ್ಸ್ಫಾರ್ಮೇಷನ್ ಬೇಕೇ ಬೇಕು. 50,000 1 ಲಕ್ಷ ಖರ್ಚು ಮಾಡೋ ಜಾಗದಲ್ಲಿ ₹1 ಖರ್ಚಿಲ್ಲದೆ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಹೇಳ್ಕೊಟ್ಟಿದ್ದೀನಿ, ಓಕೆನಾ. ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದೆ ಲೆಟ್ ಮೀ ನೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.